ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಯೋಹಾನನು ಬರೆದ ಮೊದಲನೆಯ ಪತ್ರ, ಅಧ್ಯಾಯ 2 ವಚನ 1 ಮತ್ತು 2. ಇದರ ಟೈಟಲ್ ನೋಡುವುದಾದರೆ ಪರಿಹಾರದ ಬಲಿ, ಪರಿಹರಿಸುವಂಥ ಒಂದು ಶ್ರೇಷ್ಠ ಬಲಿ ಎಂಬುದಾಗಿ. ಪ್ರಿಯ ಮಕ್ಕಳೇ, ನೀವು ಪಾಪ ಮಾಡಬಾರದೆಂದೇ ನಾನಿದನ್ನು ನಿಮಗೆ ಬರೆಯುತ್ತಿದ್ದೇನೆ. ನೀವು ಯಾರು ಪಾಪ ಮಾಡದೇ ಜೀವಿಸಬೇಕೆಂದೇ ಇದನ್ನು ಬರೆಯುತ್ತಿದ್ದೇನೆ. ಒಂದು ವೇಳೆ ಒಂದೊಮ್ಮೆ ಯಾರಾದರೂ ಪಾಪ ಮಾಡಿದ್ದೆ ಆದರೆ ಭಯಪಡಬೇಡಿ. ನಮ್ಮ ಪರವಾಗಿ ಪಿತನ ಬಳಿಯಲ್ಲಿ ಭಿನ್ನಯಿಸಲು ಒಬ್ಬರಿದ್ದಾರೆ, ಅವರೇ ಸತ್ಯ ಸ್ವರೂಪರಾದ ಯೇಸು ಕ್ರಿಸ್ತರು. ಪ್ರೈಸ್ ದ ಲಾರ್ಡ್. ಇಲ್ಲಿ ಯೋಹಾನರು ಎಷ್ಟು ಪ್ರೀತಿಯಿಂದ ಸಭೆಯ ಜನರನ್ನು ಕುರಿತು ಮಾತನಾಡುತ್ತಿದ್ದಾರೆ. ನಾವು ಯಾರು ಪಾಪ ಮಾಡದೆ ಜೀವಿಸಬೇಕೆಂಬುದೇ ದೇವರಿಗೆ ಇಷ್ಟ. ಒಂದೊಮ್ಮೆ ಮಾನಸಿಕವಾದ ಶಾರೀರಿಕವಾದ ಬಲಹೀನತೆಯಿಂದ ಪಾಪ ಮಾಡಿದ್ದೆ ಆದರೆ ನಮಗಾಗಿ ನಮ್ಮ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಲು, ನಮ್ಮನ್ನು ರಕ್ಷಿಸಲು ತಂದೆ ದೇವರ ಬಲಪಾರ್ಶ್ವದಲ್ಲಿ ಕುಳಿತು ನಮಗಾಗಿ ಭಿನ್ನಯಿಸುವ ಸತ್ಯ ಸ್ವರೂಪರು, ನಮ್ಮ ಪರ ವಾದಿಸುವ ವಕೀಲರು, ನಮ್ಮ ಪರವಾಗಿ ವಾದಿಸಿ ನಮ್ಮನ್ನು ಬಿಡುಗಡೆ ಮಾಡುವ ವಕೀಲರು, ಸತ್ಯ ಸ್ವರೂಪರಾದ ಪ್ರಭು ಯೇಸು ಕ್ರಿಸ್ತರು ನಮಗಿದ್ದಾರೆ. ಧೈರ್ಯದಿಂದಿರಿ ಎಂದು ಸಭೆಯ ಮಕ್ಕಳನ್ನು ಎಚ್ಚರಿಸುತ್ತಿದ್ದಾರೆ. ಮಾತ್ರವಲ್ಲ, ಅವರೇ ನಮ್ಮ ಪಾಪಗಳನ್ನು ನಿವಾರಿಸುವ ಪರಿಹಾರ ಬಲಿಯಾಗಿದ್ದಾರೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಇಡೀ ಜಗತ್ತಿನ ಪಾಪಗಳನ್ನು ಅವರು ಪರಿಹರಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಇವತ್ತು ಪ್ರಭು ಯೇಸು ಈ ಲೋಕಕ್ಕೆ ಬಂದಿರುವುದು ಯಾವುದೋ ಒಂದು ಜನಾಂಗವನ್ನು, ಯಹೂದ್ಯ ಸಮುದಾಯ ಅಥವಾ ಇಸ್ರಾಯೇಲ್ ಕುಲವನ್ನು ರಕ್ಷಣೆ ಮಾಡುವುದಕ್ಕಾಗಿ ಮಾತ್ರವಲ್ಲ, ಇಡೀ ಲೋಕದ ಜನರ ಸಕಲ ಪಾಪ ಅಪರಾಧಗಳನ್ನು ಕ್ಷಮಿಸಿ ಅವರನ್ನು ಬಿಡುಗಡೆ ಮಾಡಿ ರಕ್ಷಣೆಯನ್ನು ನೀಡಲು ಬಂದಿದ್ದಾರೆ. ಇದನ್ನು ಕುರಿತೇ ಸ್ನಾನಿಕ ಯೋಹಾನನು ಪ್ರಭು ಯೇಸು ಸ್ನಾನದೀಕ್ಷೆ ಸಂಸ್ಕಾರವನ್ನು ಭಾಗಿಯಾಗಲು ತೆಗೆದುಕೊಳ್ಳಲು ಬರುವಾಗ ಆತನನ್ನು ನೋಡಿ ಸಾಕ್ಷೀಕರಿಸಿದ್ದು ಇದೇ ಯೋಹಾನರು. ಯೇಸುವನ್ನು ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದು, ಜಗತ್ತಿಗೆ ಪ್ರಕಟ ಮಾಡುವಂಥ ರೀತಿ. ಇಗೋ ನೋಡಿ, ಲೋಕದ ಪಾಪಗಳನ್ನು ಪರಿಹರಿಸಲು ದೇವರಿಂದ ಕಳುಹಿಸಲ್ಪಟ್ಟ ಯಜ್ಞದ ಕುರಿಮರಿ, ಯಜ್ಞದ ಬಲಿ ಕುರಿಮರಿ ಎಂಬುದಾಗಿ ಯೇಸುವನ್ನು ಆತನು ಜನರಿಗೆ ಇಂಟ್ರಡ್ಯೂಸ್ ಮಾಡೋದು ಅಥವಾ ಸಾಕ್ಷೀಕರಿಸುವ ವಿಧಾನ ಅದಾಗಿರುತ್ತದೆ. ಕಾರಣ, ಹಳೆಯ ಒಡಂಬಡಿಕೆಯಲ್ಲಿ ಪಾಪ ಪರಿಹಾರದ ಬಲಿಯಾಗಿ ಬೆಳವಕ್ಕಿಗಳು, ಪಾರಿವಾಳ ಅಥವಾ ದನ, ಕರು, ಕುರಿಗಳನ್ನು ತೆಗೆದುಕೊಂಡು ಬಂದು ಜನರು, ವಿಶೇಷವಾಗಿ ಕುರಿಮರಿಯನ್ನು ತೆಗೆದುಕೊಂಡು ಬಂದು ಅದರ ಮೇಲೆ ತಮ್ಮ ಎಲ್ಲ ಪಾಪಗಳನ್ನು ಹೊರಿಸಿ ಅದನ್ನು ಬಲಿಯಾಗಿ ಕೊಟ್ಟು ಇವರು ಬಿಡುಗಡೆಯನ್ನು ಹೊಂದಿ ಅದರ ರಕ್ತವನ್ನು ಪ್ರೋಕ್ಷಿಸಿ ಪಾಪ ಪರಿಹಾರದ ಕ್ಷಮೆಯನ್ನು ಪಡೆದುಕೊಂಡು ಬರುತ್ತಿದ್ದರು. ಅದು ಹಳೆಯ ಒಡಂಬಡಿಕೆಯಲ್ಲಿ ತಾತ್ಕಾಲಿಕವಾಗಿ ನಡೆಯುತ್ತಿತ್ತು. ಹೋತ ಕುರಿಮರಿಗಳ ರಕ್ತದಿಂದ ಶಾಶ್ವತ ಪಾಪ ಪರಿಹಾರ ಅಸಾಧ್ಯ. ಇವತ್ತು ನಮ್ಮ ಪಾಪಗಳನ್ನು ತೊಳೆದುಕೊಳ್ಳಲು ನಾವು ನೀರಿನಲ್ಲಿ ಮುಳುಗುತ್ತೇವೆ ಅಥವಾ ಬೇರೆ ಯಾವುದಾದ್ರೂ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತೇವೆ, ಅದರಿಂದ ಸಾಧ್ಯವಿಲ್ಲ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಯಜ್ಞದ ಕುರಿಮರಿಯ ರಕ್ತ, ದೇವರಿಂದ ಕಳುಹಿಸಲ್ಪಟ್ಟ ಪರಿಶುದ್ಧವಾದ, ನಿಷ್ಕಳಂಕವಾದ, ಅಮೂಲ್ಯವಾದ ಯೇಸುವಿನ ರಕ್ತದ ಮೂಲಕ ನಮ್ಮ ಪಾಪಗಳು ಪರಿಹರಿಸಲ್ಪಡುತ್ತದೆ. ಇಲ್ಲಿ ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಇಡೀ ಲೋಕದ ಪಾಪಗಳನ್ನು ಪರಿಹರಿಸುವ ಕುರಿಮರಿ ಪ್ರಭು ಯೇಸು ಆಗಿದ್ದಾರೆ. ಆದ್ದರಿಂದ ಧೈರ್ಯದಿಂದಿರೋಣ. ಈ ತಪಸ್ಸು ಕಾಲದಲ್ಲಿ ನಾವು ಮಾಡಿದ ಪಾಪಗಳಿಗೆ ಹೃದಯಾಂತರಾಳದಿಂದ ಪಶ್ಚಾತ್ತಾಪ ಪಡೋಣ. ಇಲ್ಲಿ ಯೋಹಾನರು ಅದೇ ಹೇಳುದು, ಒಂದು ವೇಳೆ ಯಾರಾದರೂ ಪಾಪ ಮಾಡಿದ್ದೆ ಆದರೆ ದೇವರಿಗೆ ಅಭಿಮುಖರಾಗಿ ಪಶ್ಚಾತ್ತಾಪ ಪಡಿ, ನಿಮ್ಮ ಪರವಾಗಿ ಭಿನ್ನಯಿಸಲು ಪ್ರಭು ಯೇಸು ನಮಗಿದ್ದಾರೆ. ನೀವು ಪ್ರಾರ್ಥಿಸುವಾಗ ನನ್ನ ನಾಮದಲ್ಲಿ ಏನನ್ನು ಕೇಳಿದರೂ ನಿಮಗೆ ಕೊಡುತ್ತಾರೆ ತಂದೆ ದೇವರು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸು ನಮ್ಮ ಪರವಾಗಿ ಭಿನ್ನಯಿಸುವವರಾಗಿದ್ದಾರೆ. ಯೆಶಾಯ 1:18 ಪ್ರವಾದಿ ತನ್ನ ಜನಾಂಗದವರಿಗೆ ಕರೆ ಕೊಡುವ ವಿಧಾನ ಇದಾಗಿದೆ. ಬನ್ನಿರಿ, ಬನ್ನಿರಿ, ವಾದಿಸೋಣ. ನಿಮ್ಮ ಪಾಪಗಳು ಎಷ್ಟೇ ಘೋರವಾಗಿದ್ದರು, ಎಷ್ಟೇ ಕಡುಗೆಂಪಾಗಿದ್ದರು, ಅವುಗಳನ್ನು ಹಿಮದಂತೆ ನಾನು ಪರಿಶುದ್ಧ ಮಾಡುತ್ತೇನೆ. ಅವು ಹಿಮದಂತೆ ಪರಿಶುದ್ಧವಾಗುವುದು, ನಿಮ್ಮ ಪಾಪಗಳು ಪರಿಹರಿಸಲ್ಪಡುವುದು ಎಂಬುದಾಗಿ. ಇವತ್ತು ಪಾಪ ಪ್ರಜ್ಞೆ ಒಬ್ಬ ಮನುಷ್ಯನನ್ನು ಕಾಡುವಾಗ ಅವನು ಕೆಟ್ಟ ಆಲೋಚನೆಯಿಂದ ತನ್ನನ್ನೇ ತಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗ್ಬಿಡ್ತಾರೆ. ಈ ಒಂದು ಮನಸ್ಸಾಕ್ಷಿ, ಪಾಪ ಪ್ರಜ್ಞೆ ಉಂಟಾದಾಗ ನಾವು ದೇವರಿಗೆ ಅಭಿಮುಖರಾಗಬೇಕು.
ಪೇತ್ರನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು. ನನ್ನ ಯಜಮಾನನನ್ನು, ನನ್ನ ಗುರುವನ್ನು ನಾನು ನಿರಾಕರಿಸಿ ಬಿಟ್ಟೆ ಎಂದು ಪಶ್ಚಾತ್ತಾಪ ಪಟ್ಟನು. ಪಾಪದ ಪ್ರಜ್ಞೆ ಉಂಟಾದಾಗ ಅವನು ನೇರ ಯೇಸುವಿನ ಬಳಿಗೆ ಬಂದ ಕಾರಣ ಯೇಸುವಿನ ಕರುಣೆಯ ಕಣ್ಣುಗಳು, ಲೂಕನು ಬರೆದ ಶುಭ ಸಂದೇಶ 22ನೇ ಅಧ್ಯಾಯ ವಚನ 66ರಲ್ಲಿ, ಯೇಸುವಿನ ಕರುಣೆಯ ಕಣ್ಣುಗಳು ಪೇತ್ರನನ್ನು ನೋಡಿದವು. ಪೇತ್ರನ ಪಶ್ಚಾತ್ತಾಪ ಪೂರಿತ ಕಣ್ಣುಗಳು ಯೇಸುವನ್ನು ನೋಡಿದವು. ಅಲ್ಲಿ ಪೇತ್ರನಿಗೆ ಪರಿಪೂರ್ಣವಾದ ರಕ್ಷಣೆ, ಬಿಡುಗಡೆ ಉಂಟಾಯಿತು. ಆದರೆ ಯೂದ ಇಸ್ಕರಿಯೋತನಿಗೆ ಸಹ ಪಾಪ ಪ್ರಜ್ಞೆ ಉಂಟಾಯಿತು, ಪಾಪದ ಅರಿವು ಉಂಟಾಯಿತು. ನಾನು ಮಾಡಿದ್ದು ತಪ್ಪು ಎಂದು ಅವನನ್ನು ಮನಸ್ಸಾಕ್ಷಿ ಖಂಡಿಸಿತು. ಆದರೆ ಈ ಮನಸ್ಸಾಕ್ಷಿಗಿಂತಲೂ ನನ್ನ ಯೇಸು ದೊಡ್ಡವರು, ನನ್ನ ಯೇಸು ಕರುಣೆಯುಳ್ಳವರು, ನನ್ನ ಯೇಸು ದಯೆಯುಳ್ಳವರು, ಅವರು ಖಂಡಿತವಾಗಿ ನನ್ನನ್ನು ಕ್ಷಮಿಸುತ್ತಾರೆ ಎಂದು ಮನಸ್ಸಾಕ್ಷಿಗಿಂತ ದೇವರು ದೊಡ್ಡವರು ಎಂಬ ಸತ್ಯವನ್ನು ಅರಿತು ಅವನು ಯೇಸುವಿನೆಡೆಗೆ ಬರಬೇಕಾಗಿತ್ತು. ಆದರೆ ತನ್ನ ಮನಸ್ಸಾಕ್ಷಿ ತನ್ನನ್ನು ಖಂಡಿಸಿದಾಗ ಅದರಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಲು ಸಾಧ್ಯವಾಗದೆ ತನಗೆ ತಾನೇ ತೀರ್ಪು ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ನಾಶವಾದ. ಇವತ್ತು ನೀವು ಎಂಥ ಪಾಪ ಮಾಡಿದ್ದರೂ ಸಹ, ನಿಮ್ಮ ಪಾಪ ಎಷ್ಟೇ ಘೋರವಾಗಿದ್ದರೂ, ನೀವು ಎಷ್ಟೇ ದೊಡ್ಡ ಕಠಿಣ ಪಾಪಿಯಾಗಿದ್ದರೂ ಪ್ರಭು ಯೇಸುವಿನ ಬಳಿಗೆ ಬನ್ನಿ. ಮಗನೇ, ಮಗಳೇ, ನೀನು ನನ್ನ ಬಳಿ ಬಾ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಾನು ನಿನ್ನನ್ನು ಪರಿಶುದ್ಧಗೊಳಿಸುತ್ತೇನೆ. ಅನೇಕ ವ್ಯಭಿಚಾರಿಗಳು, ಸುಂಕ ವಸೂಲಿಗಾರರು, ಕಠಿಣ ಪಾಪಿಗಳು ಯೇಸುವಿನ ಬಳಿ ಬಂದರು. ಅವರು ಯೇಸುವಿನಿಂದ ಮರಳಿ ಹೋಗುವಾಗ ಪರಿಶುದ್ಧರಾಗಿ, ಸಂತರಾಗಿ, ಸಾಕ್ಷಿಗಳಾಗಿ ಅವರು ಲೋಕಕ್ಕೆ ಮರಳಿ ಹೋದರು. ಅದೇ ಪ್ರಭು ಯೇಸು ನಮ್ಮ ಪಾಪದ ಜೀವಿತದಿಂದ ಬಿಡುಗಡೆಯನ್ನು ನೀಡಿ ಸಂತರ ಜೀವನ, ಪರಿಶುದ್ಧವಾದ ಜೀವನ. ಪರಿಶುದ್ಧತೆ ಅನ್ನುವುದು ನಮ್ಮ ಸ್ವಂತ ಪ್ರಯತ್ನದಿಂದ ಮಾತ್ರ ಅಲ್ಲ, ದೇವರ ಕೃಪೆ ಮತ್ತು ಕರುಣೆಯಿಂದ ನಮ್ಮಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಪಾಪಿಗಳನ್ನು ಪರಿಶುದ್ಧಗೊಳಿಸುವ ದೇವರು ಪ್ರಭು ಯೇಸು ಆಗಿದ್ದಾರೆ. ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಈ ತಪಸ್ಸು ಕಾಲದಲ್ಲಿ ಪ್ರಭು ಯೇಸುವಿನ ದಿವ್ಯ ಸಂಸ್ಕಾರ, ಪಾಪ ನಿವೇದನೆಯ ಸಂಸ್ಕಾರ, ಪರಿಶುದ್ಧವಾದ ಸಂಸ್ಕಾರ, ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಖಂಡಿಸದಂತೆ, ನಾನು ತಪ್ಪು ಮಾಡಿದ್ದೇನೆ ಎಂದು ನನ್ನ ಮನಸ್ಸಾಕ್ಷಿ ನನ್ನನ್ನು ಖಂಡಿಸುವಾಗ ನನ್ನ ಮನಸ್ಸಾಕ್ಷಿಗಿಂತ ನನ್ನ ದೇವರು ದೊಡ್ಡವರು ಎಂದು ದೇವರ ಸನ್ನಿಧಾನದಲ್ಲಿ ಹೋಗಿ ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡಿ ಅದರಿಂದ ಪರಿಪೂರ್ಣವಾದ ಬಿಡುಗಡೆಯನ್ನು ಪಡೆದುಕೊಳ್ಳುವಂತೆ ನಮಗೆ ಕರುಣೆ ತೋರಿರಿ. ಪಾಪ ನಿವೇದನೆ ಒಂದು ವಾಷಿಂಗ್ ಮೆಷಿನ್ ಥರ. ಹೇಗೆ ಕೊಳಕಾದ ವಸ್ತ್ರವನ್ನು ನಾವು ವಾಷಿಂಗ್ ಮೆಷಿನಲ್ಲಿ ಹಾಕಿದಾಗ ಅದು ಶುದ್ಧೀಕರಿಸಿ ಹೊಸ ಶುಭ್ರವಾದ ವಸ್ತ್ರವನ್ನಾಗಿ ಮಾರ್ಪಡಿಸುತ್ತದೋ, ಪಾಪ ನಿವೇದನೆ ಸಂಸ್ಕಾರದಲ್ಲಿ ನಮ್ಮ ಆತ್ಮ, ನಮ್ಮ ಮನಸ್ಸು ಮಲಿನತೆಯನ್ನು ಶುದ್ಧೀಕರಿಸಿ ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಿ ಪರಿಶುದ್ಧವಾದ ಜೀವನವನ್ನು ನಡೆಸಲು ಸಹಾಯ ಮಾಡುವಂಥ ಪರಿಶುದ್ಧವಾದ ಅಭಿಷೇಕದ ಸಂಸ್ಕಾರ ಪಾಪ ನಿವೇದನೆಯ ಸಂಸ್ಕಾರ. ವರ್ಷಕ್ಕೆ ಒಮ್ಮೆಯಾದರೂ ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡು. ಈ ತಪಸ್ಸು ಕಾಲದಲ್ಲಿ ಹೃದಯದಲ್ಲಿ ಪಶ್ಚಾತ್ತಾಪ ಪಟ್ಟು ಒಳ್ಳೆಯ ಪಾಪ ನಿವೇದನೆ ಮೂಲಕ ನಮಗೂ ದೇವರಿಗೂ ವಿರುದ್ಧವಾಗಿರುವ, ಮುರಿದು ಬಿದ್ದುವಾಗಿರುವ ಸಂಬಂಧವನ್ನು ಸರಿಪಡಿಸಿಕೊಂಡು ದೇವರ ಮಕ್ಕಳಾಗಿ ಜೀವಿಸುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸುವಂತೆ ಪಾಪ ನಿವೇದನೆ ಮಾಡಲು ನಾಚಿಕೆ ಪಡಬೇಡ, ಸಂಶಯ ಪಡಬೇಡ, ಅಂಜಿಕೆ ಬೇಡ. ಧೈರ್ಯವಾಗಿ ತಂದೆಯ ಮನೆಗೆ ಹೋಗು. ದುಂದುಗಾರ ಮಗನು, ಅಪ್ಪಾ, ನಿಮಗೂ ದೇವರಿಗೂ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ ಎಂದು ನುಡಿಯುವುದಕ್ಕೆ ಮೊದಲೇ ದೇವರು ಅವನನ್ನು ಕರುಣಿಸಿ ಕಳೆದುಕೊಂಡ ಎಲ್ಲ ಆಶೀರ್ವಾದಗಳನ್ನು ಮತ್ತೆ ಪಡೆದುಕೊಂಡ ರೀತಿಯಲ್ಲಿ ಈ ಪಾಪ ನಿವೇದನೆ ಸಂಸ್ಕಾರದ ಮೂಲಕ ನಮ್ಮ ಪಾಪಗಳು ನೀಗಿ ಹೋಗಲಿ. ದೇವರ ಸಕಲ ಆಶೀರ್ವಾದಗಳು ನಮ್ಮಲ್ಲಿ, ನಮ್ಮ ಶರೀರ, ಕುಟುಂಬಗಳಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.